ಸರ್, ಏನು ನಾನು ಆರೋಪ ಮಾಡಿದ್ದೆ, ಶಾಲಿನಿ ರಜನೀಶ್ ಅವರು ನಟೇಶ್ ಅವರಿಂದ ಲಂಚ ತಗೊಂಡು ಬಡ್ತಿ ನೀಡಿದ್ರಂತ. ಅದಕ್ಕೆ ಸಂಬಂಧಪಟ್ಟಾಗೆ ನನ್ನ ಹತ್ರ ಏನು ಸಾಕ್ಷ್ಯಗಳಿತ್ತು ಅಂದರೆ, ಕಾರ್ ಯಾವುದೋ ಅನ್ನೋದ್ರ ಬಗ್ಗೆ ಒಂದು ಫೋಟೋ ಮತ್ತು ದೂರವಾಣಿ ದಾಖಲಿತ್ತು, ಅದೆಲ್ಲ ಆಧರಿಸಿ ನಾನು ದೂರನ್ನು ಕೊಟ್ಟಿದ್ದೀನಿ. ಅದನ್ನು ಇವತ್ತು ಬಿಡುಗಡೆ ಮಾಡಿದ್ರಿ. ಅದು ನಿಖಿಲ್ ಮತ್ತು ಜಶ್ವಂತ್ ಯಾರು ಅಂತ ಹೇಳಿದ್ರೆ, ಏನು ನಟೇಶ್ ಅವರು ಮೈಸೂರಲ್ಲಿ ಬೆನಾಮಿ ವ್ಯವಹಾರ ಮಾಡ್ತಾಯಿದ್ದಾರೆ, ಅದರಲ್ಲಿ ಅವ್ರು ಪಾಲ್ದಾರರು. ಸೊ ಅವರೆಲ್ಲ ಸೇರಿಕೊಂಡು ಇಲ್ಲಿ ಮೈಸೂರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರನ ಮಾಡ್ತಾಯಿದ್ದಾರೆ. ಅಂದರೆ ಅಕ್ರಮ ಹಣ ವರ್ಗಾವಣೆ ಮಾಡೋಂಥದ್ದು ಮಾಡ್ತಾಯಿದ್ದಾರೆ. ಅದು ಕಾರು ಬೆಂಗಳೂರಿಂದ ಬಂದಿದೆ ಅಂತೇಳಿ ಅನುಮಾನ ಇದೆ, ಅದರ ಸ್ಪಷ್ಟತೆ ಇಲ್ಲ. ಅದರಲ್ಲಿ ಸುಮಾರು 9 ಕೋಟಿಯಿಂದ ಹೆಚ್ಚು ರೂಪಾಯಿ 5 ಬ್ಯಾಗ್ಗಳಲ್ಲಿ ಬಂದಿದೆ. 4 ಬ್ಯಾಗನ್ನು ಹೆಬ್ಬಾಳಲ್ಲಿ ನಿಖಿಲ್ ಅನ್ನೋ ವ್ಯಕ್ತಿ ಈಸ್ಕೊಂಡಿದ್ದಾರೆ. ಮತ್ತು 1 ಬ್ಯಾಗು ಇವ್ರ ಮನೆಗೆ, ಜಶ್ವಂತ್ ಅವ್ರ ಮನೆಗೆ ಬಂದಿದೆ ಅಂತೇಳಿ ಮಾಹಿತಿ ಇದೆ. ಸರ್, ಜಶ್ವಂತ್ ಮನೆಗೆ ಬಂದಂಥ ಹಣದಲ್ಲಿ ಶ್ರೀಮತಿ ಶಾಲಿನಿ ರಜನೀಶ್ಗೆ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ. ಶಾಲಿನಿ ರಜನೀಶ್ ಕಡೆ ಯಾರು ಬಂದಾರು ಗೊತ್ತಿಲ್ಲ. ಸೊ ಜಶ್ವಂತ್ ಮನೆಗೆ ಹಣ ಹೋದ ನಂತರ ಶಾಲಿನಿ ರಜನೀಶ್ ಕಡೆ ಬಂದು ಹಣ ಪಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಅದು ಗೊತ್ತಿಲ್ಲ, ಅದು ನೋಡಬೇಕು. ಅದಕ್ಕೆ ಈ ಕಾರ್ ಎಲ್ಲೆಲ್ಲಿ ಓಡಾಡಿದೆ ಮತ್ತು ಅಲ್ಲಿರ್ತಕ್ಕಂಥ CC ಕ್ಯಾಮ್ರಾನ ಪರಿಶೀಲನೆ ಮಾಡಿ ಸೊ ಅದ್ರ ಬಗ್ಗೆ ಸತ್ಯಾಸತ್ಯನ ತಿಳ್ಕೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ಕೊಂಡಿದ್ದೆ. ಸರ್, ಈಗ ಅದೇ ತನಿಖಾಧಿಕಾರಿಗಳಿಗೆ ನಾನು ಅರ್ಜಿಯನ್ನು ಕೊಟ್ಟಿದ್ದೀನಿ. ಅವರು ತನಿಖೆ ಮಾಡೋದ್ರ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ. ಮತ್ತು ನಾನು ಶಾಲಿನಿ ರಜನೀಶ್ಗೆ ಒಂದು ಸ್ಪಷ್ಟೀಕರಣ ಕೇಳಿ ಪತ್ರ ಬರೆದಿದ್ದೀನಿ. ಅವರು 7 ದಿವಸ ಉತ್ತರ ಕೊಡಬೇಕು. ಕೊಡಲಿಲ್ಲ ಅಂತಂದರೆ ಇದೆಲ್ಲ ಆಧರಿಸಿ ಮಾನ್ಯ ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.